ಓಂ ಶ್ರೀ ದುರ್ಗಾಯ ನಮಃ ಶಿವಾಯ. ಇವಾಗಿನ ವಿಚಾರ ವೀಕ್ಷಕರೇ, ನಿಮಗೆ ನೋಡಿ ಒಂದು ಒಳ್ಳೆಯ ಒಂದು ಜಾಗವನ್ನು ತೋರಿಸ್ತೇನೆ. ತಪಸ್ಸು ಮಾಡಲಿಕ್ಕೆ ಯಾವ ಥರ ಒಂದು ವಾತಾವರಣ ಹಾಗೆ ಭೂಮಿ ಇರಬೇಕು, ಹಾಗೆ ಯಾವ ಥರ ಅದನ್ನು ಮಾಡ್ಕೋಬೇಕಂತ ತೋರಿಸ್ತೇನೆ ನಿಮಗೆ ಇವಾಗ. ನೋಡಿ ವೀಕ್ಷಕರೇ, ಇದು ಒಂದು ದೊಡ್ಡ ಕೆರೆ ನೋಡಿ. ಇದು ಮಾಡಿದ್ದೆ ಹಿಂದಿನ ದಿನಗಳಲ್ಲಿ, ಇದನ್ನು ಮಾಡಿಕೊಂಡಿತ್ತು. ಇದರಲ್ಲಿ ಎಷ್ಟು ನೀರಿದೆ, ಹಾಗೆ ಅಲ್ಲಿ ನೋಡಿ ಮಧ್ಯ ಅದು ತಪಸ್ಸು ಮಾಡಲಿಕ್ಕೆ ಅದು ಹೇಳಿ ಮಾಡಿಸ್ಕೊಂಡಂತಹ ಜಾಗ ಮೊದಲ ದಿನಗಳಲ್ಲಿ. ಅರ್ಥ ಆಯ್ತಾ? ನೋಡಿ ಸೈಡೆಲ್ಲ ಮಣ್ಣು ತೆಗೆದು ಮಧ್ಯದಲ್ಲಿ ಮಾತ್ರ ಜಾಗ ಬಿಟ್ಟಿದ್ದಾರೆ. ಅಂದರೆ ಇಂಥ ಜಾಗ ಬರೀ ತಪಸ್ಸು ಆಚರಣೆ ಮಾಡಲಿಕ್ಕೆ ಮಾತ್ರ. ಅರ್ಥ ಆಯ್ತಾ? ತಪಸ್ಸು ಆಚರಣೆ ಮಾಡಲಿಕ್ಕೆ ಮಾತ್ರ ಇಂಥ ಜಾಗ ಒಳ್ಳೆಯದು ಅಂತ ಅಲ್ಲ ವೀಕ್ಷಕರೇ. ಅಲ್ಲಿ ನಿಮ್ಗೆ ಹೇಳ್ತೇನೆ, ರಾತ್ರಿ ಹೋಗಿ ಮಲ್ಕೊಂಡ್ರೆ, ಬೇಸಿಗೆ ದಿನದಲ್ಲೆಲ್ಲ ರಾತ್ರಿ ಹೋಗಿ ಮಲ್ಕೊಂಡ್ರೆ ಎಂಥ ನೆಮ್ಮದಿಯ ನಿದ್ದೆ ಬರ್ತದೆ ಗೊತ್ತಾ? ಯಾಕಂದರೆ ಸುತ್ತಲೂ ತಂಪಾದ ಒಂದು ನೀರಿನ ಗಾಳಿ ಬರುತ್ತದೆ. ಹಾಗೆ ಯಾವುದೇ ಒಂದು ನೆಗೆಟಿವ್ ಗಾಳಿ ಬರೋದಿಲ್ಲ ಅಲ್ಲಿ ಆ ಜಾಗಕ್ಕೆ. ಅದು ಅರ್ಥ ಆಯ್ತಾ? ಅಂತಹ ಜಾಗವನ್ನು ನಾವು ತಪಸ್ಸು ಮಾಡಲಿಕ್ಕೆ ಆಚರಣೆ ಮಾಡಿಕೊಂಡ್ರೆ ತುಂಬ ನೆಮ್ಮದಿಯಿಂದ ಆಚರಣೆ ಮಾಡ್ಬೋದು. ಹಾಗೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ ವೀಕ್ಷಕರೇ. ಇದು ವಿಚಾರ. ನಾನು ಮುಂದಿನ ದಿನದಲ್ಲಿ ಇದೇ ಥರ ಸೇಮ್ ಟು ಸೇಮ್ ಜಾಗವನ್ನು ಮಾಡ್ಕೋಬೇಕಂತ ಇದ್ದೇನೆ ನನ್ನ ಒಂದು ಭೂಮಿಯಲ್ಲಿ. ಅರ್ಥ ಆಯ್ತಾ? ಸುತ್ತಲೂ ಕೆರೆ ಮಾಡಿ ಮಧ್ಯದಲ್ಲಿ ಒಂದು ಜಾಗ ಬಿಟ್ಟು ಒಂದು ದೇವಸ್ಥಾನ ಥರ ಅಥವಾ ಒಂದು ಸಿಂಪಲ್ಲಾಗಿ ಚೆಂದ ಮಾಡಿ ಮಾಡ್ಕೊಳ್ಳೋದು. ಅರ್ಥ ಆಯ್ತಾ? ಆಗ ನಮಗೆ ತಪಸ್ಸು ಜಪ ಮಾಡೋದ್ರಿಂದ ಹಿಡಿದು A to Z ನಮಗೆ ಅನುಕೂಲ ಆಗ್ತದೆ. ಹಾಗೆ ದೈವಶಕ್ತಿ ಕೂಡ ಬೇಗ ಸಿದ್ಧಿ ಮಾಡ್ಬೋದು. ಹಾಗೆ ನಾವು ಕೂಡ ತುಂಬ ನೆಮ್ಮದಿಯಿಂದ ಇರ್ಬೋದು ವೀಕ್ಷಕರೇ. ಏನಂತೀರ? ಹೇಗಿದೆ ಜಾಗ ನೋಡ್ಕೊಳ್ಳಿ. ಚೆನ್ನಾಗಿದೆ ಅಲ್ವ ಕೆರೆ? ವಾತಾವರಣನ ಸವಿರಿ. ಹಾಗೆ ಏನು ಗೊತ್ತಾ, ಮತ್ತೊಂದು ವಿಚಾರ ಏನಂದರೆ, ಈಗ ಅಲ್ಲಿ ಮಧ್ಯದಲ್ಲಿ ತಪಸ್ಸಿ ಕೂತ್ಕೊಂಡ್ರೆ ಬೆಳಗ್ಗೆ ಆಗ್ತಿದ್ದಂಗೆ ಕೆಲವು ಪ್ರಾಣಿಗಳು ಪಕ್ಷಿಗಳೆಲ್ಲ ಬಲಿಗೆ ಶುರುವಾಗ್ತವೆ. ಹಾಗೆ ಮಧ್ಯಾಹ್ನ ಬಿಸಿಲಾಗ್ತಾ ಇದ್ದಂಗೆ ಕೆಲವು ಹಸುಗಳು, ಗೋಮಾತೆಗಳು, ಇನ್ನಿತರ ನವಿಲುಗಳು, ಹಾಗೆ ಇನ್ನಿತರ ಹಲವಾರು ಪ್ರಾಣಿಗಳನ್ನು ನೋಡ್ಬೋದು ನಾವು ಅಲ್ಲೇ ಕೂತ್ಕೊಂಡಿದ್ರೆ. ಅರ್ಥ ಆಯ್ತಾ? ಅಂದರೆ ಕೂತ್ಕೊಂಡಿದ್ದಾಗ ಅವುಗಳಿಗೆ ಅವುಗಳನ್ನ ನಾವು ಗಮನಿಸಲ್ಲ. ಅವುಗಳು ನೀರು ಕುಡಿಯುವಂಥದ್ದು. ನಾನು ನಿಮಗೆ ಹೇಳ್ತೀನಿ, ಕೆಲವು ಮಂಗಗಳು ನೀರು ಕುಡಿತವೆ ಬೇಸಿಗೆ ದಿನದಲ್ಲಿ, ಅವರಿಗೆ ಹೊಟ್ಟೆಗೆ ಕರೆಕ್ಟಾಗಿ ಸಾಕಾಗದೇ ಇರುವಾಗ. ಅರ್ಥ ಆಯ್ತಾ? ನೀರು ಕುಡಿದು ಕೂಡ ದಿನ ಕಳೀತವೆ ಮಂಗಗಳು, ಹಲವಾರು ಪ್ರಾಣಿಗಳು, ಹಲವಾರು ಪಕ್ಷಿಗಳು ಕೂಡ ವೀಕ್ಷಕರೇ. ಯಾಕಂದರೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ನಮ್ಮ ಥರ ಬೇಕಾದಷ್ಟು ತಿನ್ನಲಿಕ್ಕೆ ಉಣ್ಲಿಕ್ಕೆ ಇರೋದಿಲ್ಲ. ಅದೇ ಕಾರಣ. ಅರ್ಥ ಆಯ್ತಾ? ನೀವು ಕೂಡ ತಪಸ್ಸು ಜಪ ಆಚರಣೆ ಮಾಡಿಕೊಳ್ಳಿಕ್ಕೆ, ಹಾಗೆ ಮನೆ ಕಟ್ಕೊಂಡು ಉಳಿಲಿಕ್ಕೆ ನೆಮ್ಮದಿಯಿಂದ ಅಂತಹ ಒಂದು ಜಾಗವನ್ನು ಆರಿಸ್ಕೊಳ್ಳಿ. ಖಂಡಿತ ತುಂಬ ನೆಮ್ಮದಿಯಿಂದ ಇರ್ಬೋದು ವೀಕ್ಷಕರೇ. ನಾನೆಲ್ಲ ಮುಂದಿನ ದಿನದಲ್ಲಿ ಅಂತಹ ಜಾಗವನ್ನೇ ಆರಿಸ್ಕೊಂಡು ಮನೆ ಅಥವಾ ದೇವಸ್ಥಾನವನ್ನು ಕಟ್ಕೊಳ್ತೇನೆ. ತುಂಬ ಆರಾಮಾಗಿರ್ಬೋದು, ನೆಮ್ಮದಿಯಿಂದ ದಿನ ಕಳಿಬೋದು. ಏನಂತಾರೆ ವೀಕ್ಷಕರೇ? ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಶ್ರೀ ದುರ್ಗಾಯ ನಮಃ ಶಿವಾಯ.